ನಮಸ್ಕಾರ ಕರ್ನಾಟಕ, ನಾನು ಕಾರ್ತಿಕ್ ಮಾತಾಡ್ತಿದ್ದೀನಿ. ಸೊ ಇವತ್ತು ನಾನು ಬ್ಯಾಂಗ್ಳೂರಿಂದ ಕೊಯಂಬತ್ತೂರಿಗೆ ಹೋಗ್ತಾ ಇರೋ ಒಂದು ರೀಸನ್ ಅಂದರೆ ಈಶಾ ಫೌಂಡೇಶನ್ಸ್ನ ಒಂದು ವಿಸಿಟ್ ಮಾಡ್ಕೊಂಬರೋಣ ಅಂತ ಆಸೆ. ಈ ಟ್ರೈನ್ನ ನೇಮ್ ಬಂದು ಕಣ್ಣೂರು ಎಕ್ಸ್ಪ್ರೆಸ್ ಅಂತ, ನಂಬರ್ ಬಂದು 165/27. ಸೊ ವಾಪಸ್ ಬರೋದು 28 ಆಗಿರುತ್ತೆ. ಸೊ ನೈಟ್ 8 ಗಂಟೆಗೆ ಟ್ರೈನ್ ಇದೆ. ಯಾರೆಲ್ಲ ಬ್ಯಾಂಗ್ಳೂರಿಂದ ಈಶಾ ಫೌಂಡೇಶನ್ಗೆ ಹೋಗ್ಬೇಕಂತಿದ್ರು ಅವರೆಲ್ಲ ಈ ಟ್ರೈನ್ನ ಒಂದು ಕ್ಯಾಚ್ ಮಾಡಿದ್ರೆ ಯು ವಿಲ್ ಬಿ ಆರಾಮ್ಸೆ ಗೋಯಿಂಗ್ ಫಾರ್ ಕೊಯಂಬತ್ತೂರ್. 8 hours later. ಸೊ ಸಮಯ ಈಗ ಆಗಿದೆ 4:08. ಕೊಯಂಬತ್ತೂರು ಜಂಕ್ಷನ್ಗೆ ತಲುಪಿದ್ದೀವಿ. ಸೊ ಕೊಯಂಬತ್ತೂರು ಜಂಕ್ಷನ್ಗೆ ನೀವು ಹೇಳಿದ ತಕ್ಷಣ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನು ಅಂದರೆ ಗಾಂಧಿಪುರಂ ಬಸ್ ಸ್ಟಾಪ್ನ ಹುಡುಕೋದು. ಯಾಕೆ ಅಂತಂದರೆ ಇಲ್ಲೂ ಬಸ್ಸಸ್ ಬರುತ್ತೆ. ಸೊ ಆದರೆ ಗಾಂಧಿಪುರಂ ಬಸ್ ಸ್ಟಾಪಿಂದ ಬರೋ ಬಸ್ಸಸ್ಸು ಬಂದಾಗ ತುಂಬ ರಶ್ ಇರುತ್ತೆ. ಸೊ ಅದಕ್ಕೆ ನೀವು ಒಂದು ಒಳ್ಳೆ ಕೆಲಸ ಮಾಡೋದಾದರೆ ಮಾರ್ನಿಂಗ್ ವಾಕ್ ಆಗುತ್ತೆ ನಿಮಗೆ. ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ ಅರೌಂಡ್. ಸೊ ಯು ಶುಡ್ ಗೋ ಬೈ ವಾಕ್. ಗಾಂಧಿಪುರಂ ಬಸ್ ಸ್ಟಾಪ್ ಅಂತ ಯಾರನ್ನು ಕೇಳಿದ್ರು ಹೇಳ್ತಾರೆ. ಸುಮ್ಮನೆ ಆಟೋ ಟ್ಯಾಕ್ಸಿ ಅದಕ್ಕೆಲ್ಲ ಹೋಗಬೇಡಿ, ಸುಮ್ಮನೆ ಬ್ಲೇಡ್ ಹಾಕ್ಬಿಡ್ತಾರಪ್ಪ. ನಾವು ಗೊತ್ತಲ್ಲ, ಮಿಡಲ್ ಕ್ಲಾಸ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ವಿತ್ ಅ ಬ್ಯಾಕ್ ಪ್ಯಾಕ್, ಇಟ್ಸ್ ಕ್ವೈಟ್ ಬೇಗ ರೀಚ್ ಆಗಿದ್ರೆ ಫಸ್ಟ್ ಬಸ್ ಸಿಗುತ್ತೆ. ಬಂದ ತಕ್ಷಣ ನಿಮಗೊಂದು ಬೋರ್ಡ್ ಹಾಕಿರ್ತಾರೆ ಇಲ್ಲಿ ರೈಟ್ ಸೈಡ್ ಒಳಗಡೆ, ಅಲ್ಲಿ ಯಾವ್ಯಾವ ಬಸ್ ರೂಟ್ ಎಲ್ಲೆಲ್ಲಿ ಬರುತ್ತೆ ಅಂತ. ಸೊ ಕೆಳಗಡೆಯಿಂದ ಇಲ್ಲಿ ಏನಿದು ಕಾಣ್ತಿದೆಯಲ್ಲ ಅದು ಈಶಾ ಫೌಂಡೇಶನ್ಗೆ ಹೋಗೋದು. ಸೊ ಫಸ್ಟ್ ಬಸ್ ಬಂದು 5:50 14D ಅಂತ ರೂಟ್ ನಂಬರ್. ಸೊ ಇದು ನಾವು ಟ್ರಾನ್ಸ್ಲೇಟ್ ಮಾಡಿರೋ ಒಂದು ಫೋಟೋನ ನಿಮ್ಮ ಹತ್ರ ಶೇರ್ ಮಾಡ್ತೀವಿ. ಸೊ ಗಾಂಧಿಪುರಂ ಬಸ್ಸು ಅಲ್ಲಿಂದ ಬಸ್ ಸಿಕ್ಕಿದ ತಕ್ಷಣ ಬಸ್ ಹತ್ಕೊಳ್ಳಿ. ಸೊ ರಶ್ ಗೊತ್ತಲ್ಲ, ರಶ್ ಅಷ್ಟಿರುತ್ತೆ. ಸೊ ಅಲ್ಲಿಂದ ಒಂದು ಬಸ್ಸಿನ ಒಂದು ಟಿಕೆಟ್ನ ದರ ಇಷ್ಟು 39 ರೂಪಾಯಿ. ಸೊ ಇಲ್ಲಿಂದ ನೀವು ಈಶಾ ಸೆಂಟರ್ಗೆ ಎಷ್ಟು ದೂರ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದಾದರೆ ಕರೆಕ್ಟಾಗಿ 25 ಕಿಲೋಮೀಟ್ರ್ ಆಗುತ್ತೆ. ಒಂದು 1 ಅವರ್ ಹೆಚ್ಚು ಕಮ್ಮಿ 1 ಅವರ್ ಜರ್ನಿ ಇದೆ. ಸೊ ಜರ್ನಿನ ಎಂಜಾಯ್ ಮಾಡಿಕೊಂಡು ಈಗ ಹೋಗ್ತಾ ಇದ್ದೀವಿ, ನೋಡೋಣ. ನಡ್ಕೊಂಡು ಬಂದ ತಕ್ಷಣ ನಿಮಗೆ ಬಸ್ ಸ್ಟಾಪಲ್ಲಿ ಆ ಕಡೆ ಅಲ್ಲಿಂದ ಹಿಂಗೆ ನಡ್ಕೊಂಬರ್ಬೇಕು. ಎಲ್ಲರೂ ಬರ್ತಿದ್ದಾರಲ್ಲ ಆ ಥರ. ಅಲ್ಲಿಂದ ಬಂದು ಈ ಕಡೆ ಹಿಂಗೆ ನಡ್ಕೊಂಡು ಹೋದರೆ ನಿಮಗೆ ಆದಿಯೋಗಿಯ ಒಂದು ಸ್ಟ್ಯಾಚು ಕಾಣುತ್ತೆ. ಸೊ ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ, ನೋಡೋಣ ಹೇಗಿದೆ ಅಂತ. ವೆದರು ಪ್ಲೆಸೆಂಟ್ ಆಗಿದೆ, ಕ್ಲೌಡಿ ಇದೆ ನೋಡಿ. ಸುತ್ತಲೂ ವೆದರ್ ನೋಡಿ ಎಷ್ಟು ಚೆನ್ನಾಗಿರೋ ಜಾಗದಲ್ಲಿ ಕಟ್ಟಿದ್ದಾರೆ ಅಂದರೆ ಆ ಸ್ಟ್ಯಾಚುನ ನೋಡ್ಬೋದು. ಸುತ್ತಲೂ ಗ್ರೀನೇ, ಎಲ್ಲಿ ನೋಡಿದ್ರು ಗ್ರೀನೇ. ವೇಲನಗಿರಿ ಹಿಲ್ಸ್ ಅಂತ ಕರೀತಾರೆ ಇದನ್ನು, ಈ ಸುತ್ತಮುತ್ತ ಜಾಗನ. ಬರುವಾಗ ಬಸ್ಸಲ್ಲಿ ನೋಡಿದ್ವಲ್ಲ ಅದು ನೋಡಿ. ಅಲ್ಲಿನ ಫಾಗ್ ಹೆಂಗೆ ಕಾಣಿಸ್ತಿದೆ ನೋಡಿ, ಅಲ್ಲಿ ಗಾಳಿ ಸಿಕ್ಕಾಬಟ್ಟೆ ಇದೆ. ಈ ಕಡೆ ಸನ್ರೈಸ್ ಆಗ್ತಿದೆ ಒಂದು ಕಡೆ. ಸೊ ಸ್ಟ್ಯಾಚು ಹಿಂದ್ಗಡೆಯಿಂದ ಎಂಟ್ರಿ ಕೊಟ್ಟಿದ್ದೀವಿ. ಇಲ್ಲಿ ಹೋಗ್ತಾ ಫ್ರಂಟ್ ಲುಕ್ನ ನೋಡೋಣ. ನೋಡಿ ಸುತ್ತಲೂ ಹೇಗಿದೆ ವೆದರು ಅಂದರೆ, ಅಯ್ಯೋ ಸುತ್ತಲೂ ಬೆಟ್ಟನೇ. ತಳ್ತಾ ಇದೆ ಗಾಳಿ, ಆ ರೇಂಜಿಗಿದೆ ಗಾಳಿ ಇಲ್ಲಿ. ಈ ವಿಡಿಯೋನ ನಾನು ಮ್ಯೂಟ್ ಮಾಡಿದ್ದೀನಿ ತುಂಬ ಗಾಳಿ ಬಿಸಿರೋ ಕಾರಣದಿಂದ. ಸೊ ನಾವು ನೋಡಬೇಕಾದ್ರೆ ಆದಿಯೋಗಿ ಸ್ಟ್ಯಾಚುಗೊಂದು ಇದೆ. 30,000 ಸ್ಕ್ವೇರ್ ಫೀಟ್ನಲ್ಲಿ ಬಿಲ್ಡ್ ಮಾಡಿದ್ದಾರೆ ಇದನ್ನು, ಹಾಗೂ $8 ಮಿಲಿಯನ್ ವೆಚ್ಚ ಮಾಡಿದ್ದಾರೆ. ಸೊ ಅರೌಂಡ್ 63 ಕೋಟಿ ಅನ್ಬೋದು ಇಂಡಿಯನ್ ಕರೆನ್ಸಿಯಲ್ಲಿ. ತುಂಬ ಚೆನ್ನಾಗಿದೆ. ಆ ಬೆಟ್ಟ ಮತ್ತು ಆ ಮೋಡಗಳ ಮುಂದೆ ಧ್ಯಾನ ಮಾಡ್ತಿರೋ ಶಿವನ್ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಯಾರ್ಯಾರು ಶಿವ ಇಷ್ಟಪಡ್ತಿರೋ ದಯವಿಟ್ಟು ಈ ಪ್ಲೇಸ್ಗೆ ಹೋಗಿ. ತುಂಬ ನೋ ರಿಗ್ರೆಟ್ಸ್, ಯು ವಿಲ್ ನಾಟ್ ರಿಗ್ರೆಟ್ ಅಟ್ ಆಲ್. ಹಾಗೆ ಧ್ಯಾನಲಿಂಗಕ್ಕೂ ಹೋಗ್ಬೋದು, ಬಟ್ ಅಲ್ಲಿ ನಮಗೆ ವಿಡಿಯೋ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಸೊ ಅದರಿಂದ ನಾವು ಇಲ್ಲಿಂದ ಮುಗಿಸ್ಕೊಂಡು ಬೇರೆ ಒಂದು ಪ್ಲೇಸ್ಗೆ ಹೊರಟ್ವಿ. ಸೊ ಇವಾಗ ಈಶಾ ಫೌಂಡೇಶನ್ಸ್ ಆಯಿತು. ನೆಕ್ಸ್ಟ್ ನಾವು ಒಂದು ಇಲ್ಲಿ ಫೇಮಸ್ ಟೆಂಪಲ್ ಇದೆ, ಮರದ ಮಲೈ ಅಂತ. ಆ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಆ ಬಸ್ ರೂಟ್ ನಂಬರ್ ಬಂದು 70. ಸೊ ಆ ಹೋಗ್ತಾ ಇರುವಾಗ ಆ ಬಸ್ನ ಬೈಕ್ ನೋಡ್ರಪ್ಪ.
ಮರದಮಲೈ ಟೆಂಪಲ್ 12 ಕಿಲೋಮೀಟರ್ ಆಗುತ್ತಪ್ಪ ಕೊಯಂಬತ್ತೂರು ಗಾಂಧಿಪುರಮಿಂದ. ಸೊ ಅಲ್ಲಿಂದ ಬಸ್ ಹತ್ಕೊಂಡು ಸೀದಾ ಬಂದು ಮರದಮಲೈ ಟೆಂಪಲ್ ಸ್ಟಾಪ್ ಹತ್ರ ಹಿಡ್ಕೊಂಡು ಅಲ್ಲಿಂದ ಮೇಲ್ಗಡೆ ಮಿನಿ ಬಸ್ಸಲ್ಲಿ ಹೋಗೋದು. ಮೋಸ್ಟ್ಲಿ ಟಿಕೆಟ್ ತಗೋಬೇಕು ಅನಿಸುತ್ತೆ. ಸೊ 10 ರೂಪೀಸ್ ಅಂತ ಹಾಕಿದ್ದಾರೆ. 10 ರೂಪಾಯಿ ಒಂದು ಟಿಕೆಟ್ ಅಂತ ನೋಡಿ. ಇವರು ಕನ್ನಡದವ್ರು ಸಿಕ್ಕಿದ್ದಾರೆ ನಮ್ಗೆ ಇಲ್ಲಿ. ನಮ್ಮ ಪುಣ್ಯ ಕನ್ನಡದವರೆಲ್ಲರೂ